ಡೊನಾಲ್ಡ್ ಟ್ರಂಪ್ ಅವರು ಈ ಒಂದೇನು ಟ್ರೇಡ್ ವಾರನ್ನು ಶುರು ಮಾಡಿದ್ರು, ಇವರು ಅವ್ರ ಮೇಲೆ ಹಾಕೋದು, ಚೈನಾ ಅವ್ರು ಇವ್ರ ಮೇಲೆ ಹಾಕೋದು, ಬೇರೆ ದೇಶಗಳ ಮೇಲೆ ಒಂದು ಟ್ಯಾಕ್ಸನ್ನು ಹಾಕೋದು, ಈ ಒಂದು ನಡೀತಾನೆ ಇದೆ ಒಂದು ವಾರದಿಂದ ನೀವು ನೋಡ್ತಾ ಇದ್ದೀರಾ. ಈಗ ಒಂದು ಹೊಸದೊಂದು ಬೆಳವಣಿಗೆ ಆಗಿದೆ, ಏನು ಅಂತಂದರೆ ಈ ತಾರೀಫನ್ನು 90 ಡೇಸ್ ಪಾಸ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಇದರಿಂದ ಏನಾಗ್ಬೋದು ಅಂತ ಚೆಕ್ ಮಾಡಿ. ಇನ್ನು 90 ಡೇಸ್ ಪಾಸ್ ಮಾಡಿರೋದು ಎಲ್ಲ ದೇಶಗಳಿಗೆ ಎಕ್ಸೆಪ್ಟ್ ಚೈನಾ. ಅಂದರೆ ಚೈನಾಗೆ ಆ ಎಕ್ಸೆಪ್ಷನ್ಸ್ ಇಲ್ಲ, ಚೈನಾಗೆ ಆ ಟ್ಯಾಕ್ಸ್ ಏನಿದೆ ಆ ಟ್ಯಾಕ್ಸ್ ಚೈನಾಗೆ ಅಪ್ಲೈ ಆಗೇ ಆಗುತ್ತೆ. ಬಟ್ ಬೇರೆ ದೇಶಗಳಿಗೆ ಈ 90 ಡೇಸ್ ಪಾಸ್ ಆಗಿದೆ. ಸೊ ಇದರಿಂದಾಗಿ ನಮ್ಮ ಇಂಡಿಯನ್ ಮಾರ್ಕೆಟ್ ಸ್ವಲ್ಪ ಏನೋ ಮೂಮೆಂಟನ್ನು ಕಾಣ್ತು ಇವತ್ತಿನ ದಿವಸ, ಅಪ್ ಮೂಮೆಂಟನ್ನು. ಸೊ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಒಂದೊಳ್ಳೆ ಗ್ಯಾಪ್ ಅಪ್ ಅನ್ನು ಪಡ್ಕೊಂಡು ಬೆಳಿಗ್ಗೆ. ಸೊ ನಿಮಗೆ ಸೆನ್ಸೆಕ್ಸ್ನ ನೋಡೋದಾದ್ರೆ 1100 ಪಾಯಿಂಟ್ಸ್ಗಳಷ್ಟು ಒಂದು ಗ್ಯಾಪ್ ಅಪ್ ಅನ್ನು ಪಡ್ಕೊಳ್ತು. ಹಾಗೆ ನಿಫ್ಟಿ ಒಂದು 300 ಪಾಯಿಂಟ್ಸ್ಗಳಷ್ಟು ಒಂದು ಗ್ಯಾಪ್ ಅಪ್ ಅನ್ನು ಪಡ್ಕೊಳ್ತು. ಇದರಲ್ಲಿ ಮೇನ್ ಆಗಿ ಮೆಟಲ್ ಸೆಕ್ಟರ್ ಮತ್ತು ಫೈನಾನ್ಸ್ ಸೆಕ್ಟರ್ಗಳು ಒಳ್ಳೆ ಒಂದು ಮೆಟಲ್ ಮತ್ತು ಫೈನಾನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಒಂದೊಳ್ಳೆ ಮೂಮೆಂಟನ್ನು ಕಂಡಿದೆ ಇವತ್ತಿನ ದಿವಸ. ಇನ್ನು ಎರಡನೇ ಸುದ್ದಿಗೆ ಬರೋದಾದರೆ, ಇದೇ ಟ್ರೇಡ್ ವಾರಿಂದ, ಇದೇ ಒಂದು ನ್ಯೂಸಿಂದ ನಮ್ಮ ಇಂಡಿಯಾಗೆ ಏನು ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ನಾವು ಚೆಕ್ ಮಾಡ್ಬೋದು. ಸೊ ನಿಮಗೆ ಗೊತ್ತಿರೋಂಗೆ ಈಗೇನು 90 ಡೇಸ್ ಪಾಸ್ ಆಗಿದೆ, ಇದು ಎಕ್ಸೆಪ್ಟ್ ಚೈನಾಗೆ. ಅಂದರೆ ಚೈನಾಗೆ ಈ ರೂಲ್ ಅಪ್ಲೈ ಆಗಲ್ಲ. ಚೈನಾಗೆ ಏನು ಟ್ಯಾಕ್ಸ್ ಹಾಕಿದ್ದಾರೆ ಆ ಟ್ಯಾಕ್ಸ್ ಅಪ್ಲೈ ಆಗುತ್ತೆ, ಬಟ್ ಬೇರೆ ದೇಶಗಳಿಗೆ ಆಗಲ್ಲ. ಬಟ್ ಏನಂತಂದರೆ USA ನೀವು ಚೆಕ್ ಮಾಡಿದ್ರೆ ಚೈನಾದಿಂದನೇ ಸುಮಾರು ಇಂಪೋರ್ಟ್ಸ್ಗಳು ಮಾಡ್ಕೊಳ್ಳೋದ್ರಿಂದ ಈಗ USA ಕಂಪನಿಗಳು ಲೈಕ್ ಆ್ಯಪಲ್. ಸೊ ಆ್ಯಪಲ್ ನಿಮಗೆ ಐಫೋನನ್ನು ತಯಾರು ಮಾಡುತ್ತೆ. ಈ ಐಫೋನ್ ತಯಾರು ಮಾಡೋಕ್ಕೆ ಮ್ಯಾಕ್ಸಿಮಮ್ ಪಾರ್ಟ್ಸ್ಗಳು ಚೈನಾದಿಂದ ಬರುತ್ತೆ. ಸೊ ಹಾಗಾಗಿ ಆ್ಯಪಲ್ ಕಂಪ್ನಿಯವರು ಇಂಡಿಯಾ ಕಡೆ ಮುಖ ಮಾಡಿದ್ದಾರೆ. ಅಂದರೆ ಆ್ಯಪಲ್ ಕಂಪ್ನಿ ಥರನೇ ಬೇರೆ ಬೇರೆ ಕಂಪ್ನಿಗಳು ಇಂಡಿಯಾ ಕಡೆ ನೋಡ್ತಾ ಇದ್ದಾರೆ. ಸೊ ಇಂಡಿಯಾದಿಂದ ಪ್ರಾಡಕ್ಟ್ಸ್ಗಳನ್ನ ತೊಗೊಳ್ಳೋದು, ಯಾಕಂದರೆ ತಾರೀಫ್ ಇಲ್ಲ ಈಗ, 90 ಡೇಸ್ ಜಾಸ್ತಿ ಟ್ಯಾಕ್ಸ್ ಇರಲ್ಲ. ಹಾಗಾಗಿ ಇಂಡಿಯಾ ಕಡೆ ನೋಡ್ತಾ ಇರೋದ್ರಿಂದ ಎಕ್ಸ್ಪೋರ್ಟ್ಸ್ಗಳು ಜಾಸ್ತಿ ಆಗ್ಬೋದು, ಇಲ್ಲಿಯ ಕಂಪ್ನಿಗಳಿಗೆ ಒಂದು ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಸುದ್ದಿ ಕೂಡ ಇಲ್ಲಿ ಓಡಾಡ್ತಾ ಇದೆ. ಸೊ ಮೂರನೇ ಸುದ್ದಿ ಏನು ಅಂತಂದರೆ, ನಿಮಗೆ ಈ ಒಂದು ತಾರೀಫನ್ನು ಪಾಸ್ ಮಾಡಿರೋದ್ರಿಂದ 90 ಡೇಸ್, ಸೊ ನಿಮಗೆ ಒಂದು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ಗಳಲ್ಲಿ ಸ್ವಲ್ಪ ನೀವು ರೈಸನ್ನು ನೋಡ್ಬೋದು ಇವತ್ತಿನ ದಿವಸ. ಆಲ್ಮೋಸ್ಟ್ 2% ಅಷ್ಟು ಇಂಡೆಕ್ಸ್ಗಳು ಮೂಮೆಂಟನ್ನು ಕಂಡಿದೆ ಇವತ್ತಿನ ದಿವಸ. ಸೊ ಇನ್ನು ನಾಲ್ಕನೇ ನ್ಯೂಸ್ ನೋಡೋದಾದರೆ ನಮ್ಮ ಇಂಡಿಯಾ ರಿಲೇಟೆಡ್ Q4 ರಿಸಲ್ಟ್ ಬಂದಿದೆ. ವೊಡಾಫೋನ್ ಐಡಿಯಾ ಮತ್ತು ಏರ್ಟೆಲ್ ಇವ್ರದ್ದು ಒಂದು ಟೆಲಿಕಾಮ್ ಸೆಕ್ಟರ್ ಒಂದು Q4 ರಿಸಲ್ಟ್ ಬಂದಿದೆ. ಸೊ ಇದರಲ್ಲಿ ವೊಡಾಫೋನ್ ಮತ್ತು ಐಡಿಯಾ ಇವರು ವೊಡಾಫೋನ್ ಐಡಿಯಾ ಅವರು ಆ್ಯಕ್ಚುಲಿ 4G ಸಬ್ಸ್ಕ್ರೈಬರ್ ಬೇಸ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಒಂದು ಪ್ರಾಫಿಟಲ್ಲಿ ಅಂತ ಏನು ಇಂಪ್ರೂವ್ಮೆಂಟ್ ಕಂಡಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇನ್ನು ಏರ್ಟೆಲ್ ಬರೋದಾದರೆ ಒಂದು ಮಾಡರೇಟ್ ಗ್ರೋತನ್ನು ಕಂಡಿದೆ ಪ್ರಾಫಿಟಲ್ಲಿ ಅನ್ನೋದು ಒಂದು ಸುದ್ದಿ ಇದೆ. ಇದಿಷ್ಟಾಗಿತ್ತು ಇವತ್ತಿನ ಸುದ್ದಿಗಳು. ಸೊ ಈಗ ನಮ್ಮ ಮಾರ್ಕೆಟ್ ಕಡೆ ಬರೋದಾದರೆ, ಸೊ ಇವತ್ತಿನ ಮಾರ್ಕೆಟ್ ನಾವು ನೋಡೋದಾದರೆ ಏನಾಗಿತ್ತು ಅಂತ, ಗ್ಯಾಪ್ ಅಪ್ ಆಯಿತು. ಆಲ್ಮೋಸ್ಟ್ 300 ಪಾಯಿಂಟ್ಗಳ ಗ್ಯಾಪ್ ಅಪ್ ಆಗಿ ಒಂದು ಅದೇ ಲೆವೆಲಲ್ಲೇ ಸಸ್ಟೈನ್ ಆಯಿತು, ಒಂದು ಸೈಡ್ ವೇಸ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ 429 ಪಾಯಿಂಟ್ಸ್ಗಳಷ್ಟು ಒಂದು ಅಪ್ ಮೂಮೆಂಟನ್ನು ಕಂಡಿದೆ. ಸೊ ಇನ್ನು ಮೇಜರ್ ಸೆಕ್ಟರ್ಗಳು ಯಾವ್ಯಾವ್ದು ಮೂಮೆಂಟ್ ಆಯಿತು ಇವತ್ತಿನ ಸ್ಟಾಕ್ ಮಾರ್ಕೆಟಲ್ಲಿ ಅಂತ ನೋಡೋದಾದರೆ, ಮೆಟಲ್ ಸೆಕ್ಟರ್ 4.09% ಅಷ್ಟು ಒಂದು ಮೂಮೆಂಟನ್ನು ಕಂಡಿದೆ. ಫಾರ್ಮಾ ಸೆಕ್ಟರ್ 2.43% ಅಷ್ಟು ಮೂಮೆಂಟನ್ನು ಕಂಡಿದೆ. ಇನ್ನು ಫೈನಾನ್ಸ್ ಸೆಕ್ಟರ್ 1.75% ಅಷ್ಟು ಒಂದು ಮೂಮೆಂಟನ್ನು ಕಂಡಿದೆ. ಸೊ ಇನ್ನು FII DII ಡೇಟಾ ನೋಡೋದಾದರೆ, ಸೊ DII ಅವರು ಬಂದು ನೆಟ್ ಬೈಯರ್ಸ್ ಆಗಿದ್ದಾರೆ 2976 crores. ಹಾಗೆ FII ಅವರು 4358 crores ಅಷ್ಟು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಸೊ ಇನ್ನು ಯಾವ್ಯಾವ ಡೇಟಾ ಬರ್ತಾ ಇದೆ ಅಥವಾ ಬಂದಿದೆ ಅಂತ ಚೆಕ್ ಮಾಡೋದಾದರೆ, ಸೊ ಮೇಜರಾಗಿ ನಮ್ಮ ಇಂಡಿಯಾ ಕಡೆಯಿಂದ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಯರ್ ಆನ್ ಇಯರ್ ಡೇಟಾ ಬಂದಿದೆ. ಸೊ ಏನಿದು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಯರ್ ಆನ್ ಇಯರ್ ಡೇಟಾ ಅಂತ ನೋಡೋದಾದರೆ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಏನು ಅಂತಂದರೆ ನಮ್ಮ ಮ್ಯಾನುಫ್ಯಾಕ್ಚರ್, ಮೈನಿಂಗ್ ಮತ್ತು ಯುಟಿಲಿಟೀಸ್, ಇಲ್ಲಿ ಇಯರ್ ಆನ್ ಇಯರ್ ಎಷ್ಟು ಚೇಂಜ್ ಆಗ್ತಾ ಇದೆ ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಎಷ್ಟಾಗ್ತಾ ಇದೆ, ಸೊ ಅದರ ಪ್ರೊಡಕ್ಷನ್ ಎಷ್ಟಾಗ್ತಾ ಇದೆ, ಸೊ ಮೈನಿಂಗ್ ಯುಟಿಲಿಟೀಸಿಂದ ಎಷ್ಟು ಪ್ರೊಡಕ್ಷನ್ ಆಗ್ತಾ ಇದೆ ಅನ್ನೋದನ್ನು ಇಯರ್ ಆನ್ ಇಯರ್ ಡೇಟಾ ತೆಗಿತಾರೆ. ಸೊ ಇದರಲ್ಲಿ ಆ ಡೇಟಾ ಪ್ರಕಾರ ಈಗ ಮ್ಯಾನುಫ್ಯಾಕ್ಚರಿಂಗ್ ಅಂತಂದರೆ ಜಾಸ್ತಿ ಆದಾಗ ನಮ್ಮ ಫೈನಾನ್ಸ್ ಅಂದರೆ ನಮ್ಮ ಎಕಾನಮಿಗೆ ಒಂದೊಳ್ಳೆ ನ್ಯೂಸ್ ಅಂತ ಹೇಳ್ಬೋದಲ್ವಾ. ಸೊ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆದಂಗೆ ಗ್ರೋತ್ ಕೂಡ ನಿಮಗೆ ಜಾಸ್ತಿ ಆಗುತ್ತೆ. ಪ್ರೀವಿಯಸ್ ಡೇಟಾ ಬಂದು 5% ಅಂತ ಹೇಳ್ತಾ ಇದ್ರು, ಇದರ ಫೋರ್ಕಾಸ್ಟ್ ಮಾಡಿದ್ದು 4% ಆಗ್ಬೋದು ಅಂತ ಅಂದ್ಕೊಂಡಿದ್ರು. ಬಟ್ ಇವಾಗ ಆ್ಯಕ್ಚುಯಲ್ ಡೇಟಾ ಬಂದಿರೋದು 2.9% ಅಂತ. ಸೊ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಕಡಿಮೆ ಬಂದಿದೆ. ಸೊ ಇದರಿಂದಾಗಿ ಏನಾಗ್ಬೋದು ಅಂತ ನೋಡೋದಾದರೆ, ಸೊ ಪ್ರೊಡಕ್ಷನ್ ಜಾಸ್ತಿ ಆದಂಗೆ ಏನಾಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆದಂಗೆ ನಮ್ಮ ಎಕಾನಮಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹಾಗೆ ಪ್ರೊಡಕ್ಷನ್ ಕಡಿಮೆ ಆದರೆ ಏನಾಗುತ್ತೆ, ನಮ್ಮ ಎಕಾನಮಿ ಸ್ಲೋ ಡೌನ್ ಆಗುತ್ತೆ ಅಂತ ಅರ್ಥ. ಸೊ ಈ ಕೇಸಲ್ಲಿ ಏನಾಗುತ್ತೆ, ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಸೊ ಅದಕ್ಕಿಂತ ಕಡಿಮೆ ಆಗಿದೆ, ಅಂದರೆ ಒಂದು ಎಕಾನಮಿ ಸ್ಲೋ ಡೌನ್ ಆಗಿದೆ ಅಂತ ಅರ್ಥ. ಸೊ ಇನ್ನು ಕ್ರಿಸಿಲ್ ಲಿಮಿಟೆಡ್, ಸೊ ಈ ಒಂದು ಸ್ಟಾಕ್ ಅವರು ಒಂದು ಡಿವೈಡೆಂಡ್ನ ಅನೌನ್ಸ್ ಮಾಡಿದ್ದಾರೆ, ಡಿವೈಡೆಂಡ್ ಫೈನಲ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ 26 ರೂಪೀಸ್ ಅಷ್ಟು ಡಿವೈಡೆಂಡ್ನ ಇವರು ಫೈನಲ್ ಮಾಡಿದ್ದಾರೆ.
ಸೊ ಇನ್ನು ಮೇಜರ್ ಸ್ಟಾಕ್ ಮೂವ್ಮೆಂಟ್ಗಳು ಯಾವುದು ಅಂತ ಚೆಕ್ ಮಾಡೋದಾದರೆ ಟಾಪ್ ಗೇನರ್ಸ್ ಲಿಸ್ಟಲ್ಲಿ ಟ್ರೆಜಾರ್ ಸೊಲ್ಯೂಷನ್ಸ್ ಲಿಮಿಟೆಡ್, ಸೊ ಇದು 20% ಅಷ್ಟು ಒಂದು ಮೂಮೆಂಟನ್ನು ಕಂಡಿದೆ. ಸೊ ಇನ್ನು ಕ್ಯಾಮ್ಲಿನ್ ಫೈನ್ ಸೈನ್ಸಸ್ ಇದು 20% ಅಷ್ಟು ಒಂದು ಮೂಮೆಂಟನ್ನು ಕಂಡಿದೆ. ಸೊ ಇನ್ನು ಗೋಲ್ಡಮ್ ಇಂಟರ್ನ್ಯಾಷನಲ್ ಲಿಮಿಟೆಡ್, ಸೊ ಇದು 19% ಅಷ್ಟು ಒಂದು ಮೂಮೆಂಟನ್ನು ಕಂಡಿದೆ ಇವತ್ತಿನ ದಿವಸ. ಸೊ ಇನ್ನು ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದರೆ ರಾಜ್ ಟೆಲಿವಿಷನ್ಸ್ ನೆಟ್ವರ್ಕ್, ಸೊ ಇದು 10% ಅಷ್ಟು ಒಂದು ಡೌನ್ ಮೂಮೆಂಟನ್ನು ಕಂಡಿದೆ. ಸೊ ಮುಥೂಟ್ ಫಿನ್ ಲಿಮಿಟೆಡ್, ಸೊ ಇದು 5.84% ಅಷ್ಟು ಒಂದು ಡೌನ್ ಮೂಮೆಂಟನ್ನು ಕಂಡಿದೆ. ಸೊ ಇನ್ನು ಗೋಲ್ಡ್, ಸಿಲ್ವರ್, ಕ್ರೂಡ್ ಆಯಿಲ್ ಪ್ರೈಸ್ಗಳನ್ನ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್, ಗೋಲ್ಡ್ನ ಪ್ರೀವಿಯಸ್ ಕ್ಲೋಸ್ 92,033, ಸೊ ಕರೆಂಟ್ ಪ್ರೈಸ್ 93,476. ಗೋಲ್ಡ್ ರೇಟ್ ಒಂದು 1,418 ರುಪೀಸ್ ಅಷ್ಟು ಜಾಸ್ತಿ ಆಗಿದೆ, 1,418 ರೂಪಾಯಿಯಷ್ಟು ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ. ಸೊ ಇನ್ನು ಸಿಲ್ವರ್ ಪ್ರೀವಿಯಸ್ ಕ್ಲೋಸ್ 91,595 ಇದೆ, ಸೊ ಕರೆಂಟ್ ಪ್ರೈಸ್ 92,636 ಇದೆ. ಸೊ ಇದು ಕೂಡ 1,041 ರೂಪಾಯಿಗಳಷ್ಟು ಒಂದು ಸಿಲ್ವರ್ ಪ್ರೈಸ್ ಜಾಸ್ತಿ ಆಗಿದೆ. ಸೊ ಇನ್ನು ಕ್ರೂಡ್ ಆಯಿಲ್ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ $60.07, ಕರೆಂಟ್ ಪ್ರೈಸ್ $60.17, ಸೊ ಇದು ಕೂಡ $0.07 ಅಷ್ಟು ಜಾಸ್ತಿ ಆಗಿದೆ. ಸೊ ಇನ್ನು USD/INR ಪ್ರೀವಿಯಸ್ ಕ್ಲೋಸ್ 86.1700, ಕರೆಂಟ್ ಪ್ರೈಸ್ 86.0550, ಸೊ ಇದು 0.1150 ಅಷ್ಟು ಜಾಸ್ತಿ ಆಗಿದೆ. ಸೊ ಇನ್ನು ವರ್ಲ್ಡ್ ಮಾರ್ಕೆಟ್ಗಳನ್ನ ನೋಡೋದಾದರೆ ಹ್ಯಾಂಗ್ಶಾಂಗ್ ಪ್ರೀವಿಯಸ್ ಕ್ಲೋಸ್ 20,681, ಕರೆಂಟ್ ಪ್ರೈಸ್ 20,914. ಸೊ ಒಂದು ಹ್ಯಾಂಗ್ಶಾಂಗ್ ಮಾರ್ಕೆಟ್ ಒಂದು 232 ಪಾಯಿಂಟ್ಸ್ಗಳಷ್ಟು ಒಂದು ಅಪ್ ಮೂಮೆಂಟನ್ನು ಮಾರ್ಕೆಟ್ ಕಂಡಿದೆ. ಸೊ ಇದಿಷ್ಟಾಗಿತ್ತು ನಮ್ಮ ಮೇಜರ್ ಮಾರ್ಕೆಟ್ ಈವೆಂಟ್ಸ್ಗಳು ಹಾಗೆ ಸುದ್ದಿಗಳು. ಸೊ ಮತ್ತೆ ನಾಳೆ ಬೇರೆ ಮಾರ್ಕೆಟ್ ಈವೆಂಟ್ಸ್ಗಳು ಅಥವಾ ಸುದ್ದಿಗಳೊಂದಿಗೆ ಮತ್ತೆ ನಿಮ್ಮ ಜೊತೆ ಬರ್ತೀನಿ. ನಾನು ಅಮಿತ್ ದೇಸಾಯಿ, ಥ್ಯಾಂಕ್ ಯು ಸೋ ಮಚ್.